ಇನ್ನು ಮಂಗಳೂರಿನಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಕೆರೆ ಅಂತಾದಂತ ಮಂಗಳೂರಿನ ಜ್ಯೋತಿ ಸರ್ಕಲ್, ಮಂಗಳೂರಿನ ಪ್ರಸಿದ್ಧ ಸರ್ಕಲ್ಗಳ ಒಂದು ಜ್ಯೋತಿ ಸರ್ಕಲ್, ಅಲ್ಲೂ ಕೂಡ ಈಗ ಕೆರೆಯಂತೆ ಆಗಿದೆ. ಈಗ ರಸ್ತೆಯಲ್ಲಿ ನೀರು ನಿಂತು ಸವಾರರು ಪರದಾಡ್ತಿದ್ದಾರೆ. ನೀರು ಹರಿಯೋದಕ್ಕೆ ಚರಂಡಿ ವ್ಯವಸ್ಥೆ ಇಲ್ಲದೆ ಅಧ್ವಾನ ಆಗಿದೆ. ಈಗ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ನೋಡಿ, ಇದು ಮಂಗಳೂರಿನಲ್ಲಿ ಸದ್ಯಕ್ಕೆ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅಂತ ನೀವು ಗಮನಿಸಬಹುದು. ಎಲ್ಲರೂ ಕೂಡ ಈಗ ದಿನನಿತ್ಯದ ಕೆಲಸಕ್ಕೆ ಹೋಗುವಂಥವರು ಪರದಾಡಬೇಕು. ಜ್ಯೋತಿ ಸರ್ಕಲ್ನ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಕೃತಕವಾದಂಥ ಒಂದು ಕೆರೆ ನಿರ್ಮಾಣ ಆಗಿದೆ. ಸೊ ಬೀಚ್ನ ವ್ಯೂ ಜೊತೆಗೆ ಈಗ ರಸ್ತೆಯಲ್ಲೂ ಕೂಡ ಲೇಕ್ ವ್ಯೂ ಶುರುವಾಗಿದೆ ಈಗ ಮಂಗಳೂರಲ್ಲಿ. ನಮ್ಮ ಪ್ರತಿನಿಧಿ ಅಶೋಕ್ ಪೂಜಾರಿ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಂಗಳೂರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಮಂಗಳೂರು ನಗರ ಸೇರಿದಂತೆ ಜಿಲ್ಲೆಯ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ತಾಲೂಕು ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿಯುತ್ತಾ ಇದೆ. ನಾನೀಗ ಮಂಗಳೂರು ನಗರದ ಜ್ಯೋತಿ ವೃತ್ತದಲ್ಲಿದ್ದೇನೆ. ನೀವು ಗಮನಿಸಬಹುದು, ಸಾಕಷ್ಟು ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಪ್ರಮಾಣದಲ್ಲಿ ಮಳೆ ಸುರಿತಿರ್ತಕ್ಕಂಥದ್ದು. ಮಂಗಳೂರು ನಗರ ಭಾಗದಲ್ಲೂ ಕೂಡ ಕಳೆದ ಬೆಳಗಿನಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ. ಗಮನಿಸಬಹುದು, ಇಲ್ಲಿ ಜ್ಯೋತಿ ವೃತ್ತದಲ್ಲಿ ರಸ್ತೆ ಪೂರ್ತಿ ಕೆರೆ ಅಂತ ಆಗಿರುವಂಥದ್ದು. ಅಂದ್ರೆ ನೀರು ಹರಿದು ಹೋಗೋದಕ್ಕೂ ಕೂಡ ಸಾಧ್ಯ ಆಗದೆ ರಸ್ತೆಯಲ್ಲೇ ನೀರು ಹೋಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ವಾಹನ ಸವಾರರು ಕೂಡ ಪರದಾಡ್ತಿದ್ದಾರೆ. ಇಲ್ಲಿ ಗಮನಿಸಬಹುದು, ಇಲ್ಲೇ ಜ್ಯೋತಿ ಬಸ್ ಸ್ಟ್ಯಾಂಡ್ ಕೂಡ ಇದೆ. ಸೊ ಬಸ್ ಸ್ಟ್ಯಾಂಡ್ಗೆ ಇಲ್ಲಿ ಬಸ್ ಪ್ರಯಾಣಿಕರನ್ನ ಇಲ್ಲೇ ಹತ್ತಿಸುವಂತ ಸ್ಥಳ ಇದಾಗಿರೋದ್ರಿಂದಾಗಿ ಬಸ್ಸಿಗೆ ಕೂಡ ಹತ್ತೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಅಂದ್ರೆ ಈ ಭಾಗದಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಇಲ್ಲಿ ಇದೇ ರೀತಿಯಂತ ಪರಿಸ್ಥಿತಿ ಇರುತ್ತೆ. ಇವತ್ತು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಇದೆ. ಸೊ ಬೆಳಗಿನಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಿದೆ. 12 ದಿವಸಗಳ ಕಾಲವೂ ಕೂಡ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ಮಂಗಳೂರು ನಗರ ಸೇರಿದಂತೆ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಗಮನಿಸಬಹುದು, ಬಸ್ ಇರ್ಬೋದು, ದ್ವಿಚಕ್ರ ವಾಹನ ಸವಾರರು ಇರ್ಬೋದು, ಆಟೋ ಇರ್ಬೋದು, ಎಲ್ರಿಗೂ ಕೂಡ ಹೋಗೋದಕ್ಕೆ ಕಷ್ಟ ಆಗ್ತಿದೆ. ಏನು ಇಲ್ಲಿ ಬಸ್ಸಿಗೆ ಹತ್ತಿರ್ತಕ್ಕಂಥ ಪ್ರಯಾಣಿಕರು ಕೂಡ ಇದೇ ಒಂದು ರಸ್ತೆ, ಅಂದ್ರೆ ಈ ನೀರು ತುಂಬಿರ್ತಕ್ಕಂಥ ರಸ್ತೆ ಮೂಲಕ ಹೋಗ್ಬೇಕಂತ ಪರಿಸ್ಥಿತಿ ಇರುವಂತದ್ದು. ಸೊ ಬಸ್ನಲ್ಲಿ ಪ್ರಯಾಣಿಕರನ್ನ ಹತ್ತಿಸೋದಕ್ಕೂ ಕೂಡ ಸಮಸ್ಯೆ ಆಗ್ತಿದೆ. ಮಂಗಳೂರು ನಗರದ ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯಾದ ಸಮಸ್ಯೆ ಇದೆ. ಚರಂಡಿಯಲ್ಲಿ ನೀರು ಹರಿದು ಹೋಗೋದಕ್ಕೆ ಸರಿಯಾದಂತ ವ್ಯವಸ್ಥೆ ಇಲ್ಲ. ಮತ್ತೆ ಹೂಳನ್ನು ತೆಗೆದೇ ಇರತಕ್ಕಂಥ ಕಾರಣಕ್ಕಾಗಿ ಇದೇ ರೀತಿಯಿಂದ ಸಮಸ್ಯೆ ಸೃಷ್ಟಿ ಆಗ್ತಿದೆ. ಇವತ್ತು ರೆಡ್ ಅಲರ್ಟ್ ಘೋಷಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನದಿ ತೀರದ ಮತ್ತು ಕರಾವಳಿ ಅಂದ್ರೆ ಸಮುದ್ರ ತೀರದ ಜನರು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕೆನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತವು ಕೂಡ ಸೂಚನೆ ನೀಡಿದೆ. ಯಾರು ಕೂಡ ಸಮುದ್ರ ನದಿಗೆ ಇಳಿಯುವಂತ ಕೆಲಸವನ್ನು ಮಾಡಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಈ ಮಳೆ ಇನ್ನೂ 3 ದಿವಸಗಳ ಕಾಲ ಈ ವಿಪರೀತ ಪ್ರಮಾಣದಲ್ಲಿ ಮುಂದುವರಿಯುವಂತ ಸಾಧ್ಯತೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತೆಯನ್ನು ಕ್ರಮವನ್ನು ಕೂಡ ಕೈಗೊಳ್ಳಬೇಕು. ತುರ್ತು ಸಂದರ್ಭ ಎದುರಾದಂತ ಸಮಯದಲ್ಲಿ ಈಗಾಗಲೇ ತಂಡವನ್ನು ಕೂಡ ಜಿಲ್ಲಾಡಳಿತ ರಚನೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಕಂದಾಯ ಇರ್ಬೋದು, ಅರಣ್ಯ ಇರ್ಬೋದು ಮತ್ತು ಮೆಸ್ಕಾಂ ಇರ್ಬೋದು, ಎಲ್ಲರನ್ನು ಕೂಡ ಸೇರಿಸಿಕೊಂಡು ತಂಡವನ್ನು ರಚಿಸಿ ತುರ್ತು ಸಂದರ್ಭವನ್ನು ಎದುರಿಸೋದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಸೊ ಮಂಗಳೂರು ನಗರದ ಪರಿಸ್ಥಿತಿ ಇದಾಗಿರುವಂತದ್ದು ಮತ್ತು ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯಂತ ಪರಿಸ್ಥಿತಿ ಇದೆ. ಸೊ ಈ ಹಿನ್ನೆಲೆಯಲ್ಲಿ 3 ದಿವಸಗಳ ಕಾಲ ಇನ್ನಷ್ಟು ಮಳೆ ಮುಂದುವರಿಯುವಂತ ಸಾಧ್ಯತೆ ಕೂಡ ಇದೆ. ಸದ್ಯ ಮಂಗಳೂರು ನಗರದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿರುವಂತದ್ದು. ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿಯಿಂದ ಪರಿಸ್ಥಿತಿ ಇದೆ. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.